ಒಂದು, ಎರಡು, ಮೂರು. ಓಕೆ, ಜ್ಞಾನರು. ಓಕೆ, ಗುಡ್ ಪ್ರಯತ್ನ ಮಾಡಿದ್ರಿ. ಗುಡ್ ಪ್ರಯತ್ನ. ಒಂದು ಪೊಸಿಷನ್ ತಗೊಳ್ರಿ, ಎರಡು ಪೊಸಿಷನ್ ತಗೊಳ್ರಿ. ಓಕೆ, ಮೂರು ಅಂದಿದಾಗ ಎದ್ದು ಬಿಡ್ರಿ. ಓಕೆ, ಮಾಸ್ಟರ್ ರೀ ಸ್ವಲ್ಪ ಗಮನ ಕೊಡ್ಬೇಕು. ಓಕೆ, ಎರಡು, ಮೂರು. ಓಕೆ ಓಕೆ, ಬ್ಯೂಟಿಫುಲ್. ಓಕೆ, ಮತ್ತೆ ಒಂದ್ಸಲ ಪ್ರಯತ್ನ ಮಾಡುವಂಥದ್ದು ಮಾಡ್ರಿ. ಒಂದು, ಎರಡು. ನೀವೆಷ್ಟು ಶಕ್ತಿ ಉಪಯೋಗ ಮಾಡ್ತಾ ಇದ್ದೀರೋ ಗಮನ ಕೊಡ್ರಿ. ನಿಮ್ದು ಎಷ್ಟು ಶಕ್ತಿ ಉಪಯೋಗ, ಅದು ಬಹಳ ಇಂಪಾರ್ಟೆಂಟ್ ರೀ. ಎರಡು, ಮೂರು. ಓಕೆ, ಈಗ ಎಷ್ಟು ವರ್ಕ್ ಮಾಡಿದ್ರು, ಬಟ್ ಪ್ರಯತ್ನ ಮಾಡಿದ್ರಿ. ನಾವು ಎಲ್ಲರನ್ನೂ ಆದ್ರೂ ರಿಯಲಿ ಗ್ರೇಟ್ ವರ್ಕ್ ನೀವು ಮಾಡಿದ್ದು. ರಿಯಲಿ ಬಹಳ ಚೆನ್ನಾಗಿತ್ತಿದ್ರಿ. ನಾವು ನಿಮ್ಗೆ ಇಬ್ಬರಿಬ್ರಿಗೆ ಒಂದೊಂದು ಬ್ರಾಸ್ಲೆಟ್ ಕೊಡ್ತೀವಿ ನಾವು. ಓಕೆ, ಅದು ತಗೊಳ್ರಿ ಸರ್. ಇಲ್ಲ, ಒಂದು ಇಬ್ರಿಗೆ, ನೀವಿಬ್ರು ಹಿಂಗ್ ಒಂದೇನೆ ಮಾಡ್ಕೋಬಹುದು. ಹಿಂಗೇನು ಹಂಗಲ್ರಿ. ಒಂದ್ ನಿಮಿಷ ರೀ. ಎಲ್ಲರೂ ಒಂದ್ ಮೇಲೆ ಒಂದು ಈಗ ಇನ್ನೊಂದು ಕೊಟ್ಬಿಡ್ರಿ ಮೇಡಮ್. ಇಲ್ಲಿ ಪ್ರಭು ಸರ್, ನೀವೇನ್ ಮಾಡ್ರಿ, ಇಲ್ಲಿ ನೀವಿಬ್ರು ಮಾಡ್ರಿ, ಇಬ್ರು ನೀವು ಮಾಡ್ಕೊಡ್ರಿ. ನೀವಿಬ್ರು ಬನ್ನಿ. ಓಕೆ, ಈಗ ಏನ್ ಮಾಡ್ರಿ, ಸುಮ್ಮನೆ ಇಟ್ಕೊಂಡು ಎಕ್ಸಾಕ್ಟ್ಲಿ 100 ನಂಬರ್ಸ್ ಕೌಂಟ್ ಮಾಡಿ. ನೀವು 1 ರಿಂದ 20 ಮಾಡ್ರಿ, 20 ರಿಂದ 40 ಇವ್ರು ಮಾಡ್ತಾರೆ, 40 ರಿಂದ 60 ಇವ್ರು ಮಾಡ್ತಾರೆ. ಬ್ಯೂಟಿಫುಲ್. ಓಕೆ, ಈಗ ಆಲ್ರೆಡಿ ನಾವು ಕೌಂಟ್ ಮಾಡಿದ್ವಿ. ಓಕೆ, ಹಾಕೊಳ್ರಿ ಬೇಕು ಒಬ್ರು. ಅಲ್ಲಿ ಸಾರಿಗೆ ಒಂದು ಕೊಟ್ಬಿಡ್ರಿ, ಅಲ್ಲಿ ಹಾಕ್ಬಿಡ್ರಿ. ಸಾರಿಗೆ ನೆಕ್ ಮೇಲೆ ಹಾಕ್ಬಿಡ್ರಿ. ನೆಕ್. ಓಕೆ ರೀ. ಓಕೆ, ಎಸ್ ಸರ್. ಈಗ ನೀವು ನೋಡಿದ್ರಲ್ಲ ಏನ್ ಮಾಡಿದ್ವಿ. ಫಸ್ಟ್ ಒಂದು ಎತ್ತಿದ್ವಿ, ತೂಕ ಫೀಲ್ ಆಗಿದ್ದಾರೆ ಎಷ್ಟು ಅಂತ. ಈಗ ನಮ್ಮ ನಲ್ಲಿ ಇರುವಂತ ಸ್ವಲ್ಪ ಸ್ಟ್ರಾಂಗ್ ಪರ್ಸನ್ನೇ ಕೂಡ್ಸಿದೀನಿ ಸರಿ, ರೈಟ್. ಈಗ ಒಂದು ನಾವು ಪೊಸಿಷನ್ ತಗೊಳ್ರಿ. ನಿಮ್ಮ ಗಮನ ಏನಂದ್ರೆ ನೀವು ಎಷ್ಟು ಶಕ್ತಿ ಖರ್ಚು ಮಾಡ್ತಾ ಇದೀರಿ ಅನ್ನೋದು ನಿಮ್ ಗಮನ ಇಡ್ರಿ. ಎರಡು, ಓಕೆ, ಮೂರು. ನೋಡಿದ್ರಾ? ನೋಡಿದ್ರಾ? ಓಕೆ ರೀ. ಈಗ ನಿಮ್ಗೆ ನಲ್ಲಿ ಸರ್ಟನ್ ವ್ಯತ್ಯಾಸ ಕಾಣಿಸ್ತಾ ಇದೆ. ಓಕೆ, ದಯವಿಟ್ಟು 1 by 1 ನೀವು ಶೇರ್ ಮಾಡಿ. ಮುಂಚೆನೆ ಬ್ರಾಸ್ಲೆಟ್ ಯೂಸ್ ಮಾಡಿದ್ರೆ ನಾವು ಫೋರ್ಸ್ ಮಾಡಿದ್ವಿ, 2 ಸಲ ಫೋರ್ಸ್ ಮಾಡಿ ಎತ್ತಕ್ಕೆ ಟ್ರೈ ಮಾಡಿದ್ವಿ. ಸ್ವಲ್ಪ ಭಾರ ಅನಿಸ್ತು. ಮತ್ತೊಂದು ಸಲ ಪ್ರಯತ್ನ ಮಾಡಿದ್ವಿ, ಮತ್ತೊಟ್ಟು ಭಾರ ಏನೋ ಬೇಕು ಅಂತಂದು ಇದು ಮಾಡಿದ್ವಿ. ಆಮೇಲೆ ತಿರುಗಿ ಬ್ರಾಸ್ಲೆಟ್ ಒಂದು 10 ಅಥವಾ 1 ನಿಮಿಷ, 1-1.5 ನಿಮಿಷ ಅದನ್ನ ಕರೆಕ್ಟಾಗಿ ನಾವು ಅದನ್ನ ಅಬ್ಸರ್ವ್ ಮಾಡಿದ್ವಿ ಕೈ ಮೇಲೆ. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ವಿ, ಭಾಳ ಚೆನ್ನಾಗಿ ಸ್ಮೂತ್ ಮೇಲೆ ಬಂದ್ಬಿಟ್ರು. ಅವರು ವಜ್ಜಿ ಐತಂತ ಗೊತ್ತಾಗಲಿಲ್ಲ. ಸಿದ್ಧಿ ಭಾಳ ಚೆನ್ನಾಗಿ ವರ್ಕ್ ಆಯಿತು ಬ್ರಾಸ್ಲೆಟ್. ನಮ್ಮ ಹೆಸರು ರುದ್ರೇಶ್ ಅಂತ. ಬ್ರೇಸ್ಲೆಟ್ ಹಾಕ್ಲಿಕ್ಕಿಂತ ಮುಂಚೆ ನಾವು ಸರ್ನ ಎತ್ತಕ್ಕೆ ಹೋದಾಗ ನನಗೆ ಕೈಯಲ್ಲೆಲ್ಲ ಈ ತಳೆಲ್ಲ ನೋವು ಬಂತು, ಎತ್ತಕ್ಕೆ ಆಗ್ತಾ ಇಲ್ಲ. ಬ್ರೇಸ್ಲೆಟ್ ಹಾಕಿದ ಮೇಲೆ ನಾವು ನೋಡಿದ್ವಿ ಎನರ್ಜಿನ. ಸೊ ಅವಾಗ ತುಂಬ ಎನರ್ಜಿ ಬಂತು. ಅವಾಗ ಫ್ರೀಯಾಗಿ ನಾವು ಅವ್ರ ಮೇಲೆ ಲಿಫ್ಟ್ ಮಾಡ್ತೀವಿ. ಹಾಗಾಗಿ ಈ ಬ್ರೇಸ್ಲೆಟಲ್ಲಿ ತುಂಬ ಪವರ್ ಇದೆ ಅಂತ ನನಗೀಗ ಕಾನ್ಫಿಡೆಂಟ್ ಬಂದಿದೆ. ಚೆನ್ನಾಗಿದೆ ಬ್ರೇಸ್ಲೆಟ್, ಸೂಪರ್. ಬ್ರಾಸ್ಲೆಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಸರ್ನ ಎತ್ತಕ್ಕೆ ಟ್ರೈ ಮಾಡಿದ್ವಿ. ಈ ಪೊಸಿಷನ್ ಅಲ್ಲಿ ಎತ್ತಕ್ಕೆ ಹೋದಾಗ ಎತ್ತಿದ್ವಿ, ಎಷ್ಟು ಅಂದ್ರೆ 1 ಗೇಣ್ ಅಷ್ಟು ಎತ್ತಿದ್ವಿ ನಾವು. ಆದ್ರೆ ನೆಕ್ಸ್ಟ್ ಬ್ರಾಸ್ಲೆಟ್ 1 ನಿಮಿಷ ನಾವು ಕೈಯಲ್ಲಿ ಹಿಡ್ಕೊಂಡು ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಅವ್ರನ್ನ ಎತ್ತಿದ್ರೆ ಹತ್ತತ್ರ 1 ಗೇಣ್ ಜಾಸ್ತಿನೇ ಎತ್ತಿದ್ವಿ. ವಿಡಿಯೋನೇ ಇದೆ, ನಾವು ಹೇಳೋದ ಬೇಡ, ವಿಡಿಯೋನೇ ಇದೆ. ನನ್ನ ಹೆಸರು ಹನುಮನಗೌಡ ಅಂತ ಹೇಳಿ. ಬ್ರಾಸ್ಲೆಟ್ ಹಾಕದೆ ಮುಂಚೆ ಎತ್ತಕ್ರ ಸ್ವಲ್ಪ ವಜೆ ಆಗ್ತಿ ಎತ್ತಕ್ಕೆ ಸರ್ನ.
ಅದ್ನ ಹಾಕಿದ್ಮೇಲೆ ಈಜಿ ಐತಿ ಆರಾಮಾಗೈತಿ ಕಾಮನ್ಲಿ ಸಾರು ಬ್ರೇಸ್ಲೆಟ್ ಹಾಕಿದ್ಮೇಲೆನು ಆಗೋದಕ್ಕಂತ ಮುಂಚೆ ತೂಕ ಏನೂ ಚೇಂಜ್ ಆಗಿಲ್ಲ. ತೂಕ ಅಷ್ಟೇ ಇದಾರೆ, ಬಟ್ ಬ್ರೇಸ್ಲೆಟ್ ಹಾಕೊಂಡಿದ್ದವಾಗ ಅವರೆಲ್ಲ ಶಕ್ತಿ ಅವರಿಗೆ ಪರಿಪೂರ್ಣವಾದ ಶಕ್ತಿ ಸಿಗ್ತಾ ಇದೆ. ಈಗ ಇದೇ ಕಾಲದಲ್ಲಿ ರೇಡಿಯೇಷನ್ ಏನಿದೆ ನಮ್ದು ಶಕ್ತಿ ನಾಶ ಮಾಡ್ತಾ ಇದೆ. ಬೇರೆ ನೀವು ಈ ಬ್ರೇಸ್ಲೆಟ್ ಯೂಸ್ ಮಾಡಿದಂತ 1.5 ನಿಮಿಷ ಅಷ್ಟೇ ಅವ್ರ ಯೂಸ್ ಮಾಡಿದ್ರು. 1.5 ನಿಮಿಷದಲ್ಲಿ ಇಷ್ಟೆಲ್ಲ ವ್ಯತ್ಯಾಸ ಇದೆ. ದಿನನಿತ್ಯ ನೀವು ಯೂಸ್ ಮಾಡ್ತಾ ಇದ್ರೆ ನಿಮ್ ಲೈಫ್ ಹೇಗಿರುತ್ತೆ? ಸೂಪರ್ ಅಲ್ವಾ? ಕಂಪಲ್ಸರಿ ಬೇಕಲ್ವಾ? ರಿಯಲಿ ಮಾರ್ಲೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲ ರಿಯಲಿ ಮಾರ್ಲೆಸ್.